ಪತ್ನಿಯನ್ನ ಕೊಂದು ಸೂಟ್ಕೇಸ್ನಲ್ಲಿ ತುಂಬಿದ್ದಂತಹ ಪಾಪಿ ಪತಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. ಆರೋಪಿ ಪತಿ ರಾಕೇಶ್ನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಿನ್ನೆ ರಾತ್ರಿ ಮಹಾರಾಷ್ಟ್ರದಿಂದ ರಾಕೇಶ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಕೋರಮಂಗಲ ಎನ್ಜಿಬಿಯಲ್ಲಿ ನ್ಯಾಯಾಧೀಶರ ನಿವಾಸದಲ್ಲಿ ಆತನನ್ನ ಹಾಜರುಪಡಿಸಲಾಗಿತ್ತು. 14 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಸದ್ಯ ನ್ಯಾಯಾಧೀಶರು ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿ ರಾಕೇಶ್ನನ್ನ ರಾತ್ರಿಯೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ರಾಕೇಶ್ ಪತ್ನಿ ಗೌರಿಯನ್ನ ಕೊಲೆ ಮಾಡಿದ್ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಆತ ಯಾವುದೇ ವಿಚಾರವನ್ನ ಬಾಯ್ಬಿಟ್ಟಿಲ್ಲ. ಮಾರ್ಚ್ 26ನೇ ತಾರೀಕು ಪತ್ನಿ ಗೌರಿಯನ್ನ ಕೊಲೆ ಮಾಡಿದಂತಹ ಪತಿ ರಾಕೇಶ್ ಆ ನಂತರ ಪತ್ನಿಯ ದೇಹವನ್ನ ಸೂಟ್ಕೇಸ್ ಒಂದರಲ್ಲಿ ಇಟ್ಟು ಆ ಸೂಟ್ಕೇಸ್ನ ಬಾತ್ರೂಮ್ನಲ್ಲಿಟ್ಟು ಆ ಬಳಿಕ ಎಸ್ಕೇಪ್ ಆಗಿದ್ದ. ಆ ಬಳಿಕ ಆತನನ್ನ ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಆತನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರಿಂದಾಗಿ ಅಲ್ಲಿ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಸ್ಥಳೀಯ ಪೊಲೀಸರು ಮಾಡಿದ್ರು. ಈಗ ಆತ ಚೇತರಿಸಿಕೊಳ್ತಾ ಇದ್ದ ಹಾಗೆ ನಿನ್ನೆ ರಾತ್ರಿ ಆತನನ್ನ ಟ್ರಾನ್ಸಿಟ್ ವಾರೆಂಟ್ ಮೂಲಕ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಕೋರಮಂಗಲದ ಎನ್ಜಿಬಿಯಲ್ಲಿರೋ ನ್ಯಾಯಾಧೀಶರ ನಿವಾಸದಲ್ಲಿ ಆತನನ್ನ ಹಾಜರುಪಡಿಸಲಾಯಿತು ಜಡ್ಜ್ ಮುಂದೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಆರೋಪಿ ಪತಿ ರಾಕೇಶ್ನನ್ನ ಸದ್ಯ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಗೌರಿಯನ್ನ ಪ್ರೀತಿಸಿ ಮದುವೆಯಾಗಿದ್ದಂತಹ ರಾಕೇಶ್ ಆ ನಂತರ 1.5 ತಿಂಗಳ ಹಿಂದೆ ಬೆಂಗಳೂರಿನ ದೊಡ್ಡ ಕಮ್ಮನಹಳ್ಳಿಗೆ ಬಂದು ನೆಲೆಸಿದ್ರು. ಇಲ್ಲೇ ಆತ ಕಂಪನಿಯೊಂದರಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಪತ್ನಿ ಹೌಸ್ ವೈಫ್ ಆಗಿದ್ಲು. ಈ ಸಂದರ್ಭದಲ್ಲಾದಂತಹ ಆ ಗಲಾಟೆ ವಿಕೋಪಕ್ಕೆ ಹೋಗಿ ಪತ್ನಿಯನ್ನ ಮರ್ಡರ್ ಮಾಡಿದ್ದಾನೆ ಪತಿ ರಾಕೇಶ್. ಆ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದ ಬಾಡಿಯನ್ನ ಸೂಟ್ಕೇಸ್ನಲ್ಲಿ ತುಂಬಿ ಸದ್ಯ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಘಟನೆ ನಡೆದಂತಹ ದಿನ ಬೆಳಕಿಗೆ ಬಂದಂತಹ ದಿನ ಮಾರ್ಚ್ 27ನೇ ತಾರೀಕಿಗೆ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಆತನು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದಂತಹ ಕಾರಣಕ್ಕಾಗಿ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿತ್ತು. ಮಹಾರಾಷ್ಟ್ರದ ಪುಣೆಯಲ್ಲಿ ಆತನನ್ನ ವಶಕ್ಕೆ ಪಡೆದಂತಹ ಪೊಲೀಸರು ಆ ಬಳಿಕ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸದ್ಯ ಟ್ರಾನ್ಸಿಟ್ ವಾರೆಂಟ್ ಮೂಲಕ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಒಪ್ಪಿಸ್ತಾ ಇದ್ದ ಹಾಗೆ ಪರಪ್ಪನ ಅಗ್ರಹಾರಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.